ಇನ್ನಷ್ಟು ಆನ್ ಗ್ರೌಂಡ್ ಅಪ್ಡೇಟ್ಸ್ ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ವಿನೋದ್ ಹಾಗೇನೆ ರಂಜಿತ್ ಶಿರಿಯಾರ್ ಹಾಗೇನೆ ಮಂಡ್ಯದಿಂದ ಆನಂದ್ ಇವರೆಲ್ಲರೂ ಕೂಡ ಲೈವ್ ಕನೆಕ್ಟ್ ಆಗಿದ್ದಾರೆ. ಎಲ್ಲರೂ ಮೈಸೂರಿನಿಂದ ಲೈವ್ ಕನೆಕ್ಟ್ ಆಗಿದ್ದಾರೆ. ನಮ್ಮ ಪ್ರತಿನಿಧಿ ವಿನೋದ್ ಏನ್ ಅಪ್ಡೇಟ್ ಕೊಡ್ತಾರೆ ನೋಡೋಣ. ಎಸ್ ವಿನೋದ್, ಯಾವ ರೀತಿನಲ್ಲಿ ದಸರಾ ವೈಭವ ಕಳೆಗಟ್ಟಿದೆ, ಏನೆಲ್ಲ ಆಚರಣೆಗಳು ನಡೀತಾ ಇದೆ, ಏನ್ ಅಪ್ಡೇಟ್ ಇದೆ? ಶ್ರೀಲಕ್ಷ್ಮಿ, ಮೊದಲಿಗೆ ರಿಪಬ್ಲಿಕ್ ಕನ್ನಡದ ಸಮಸ್ತ ವೀಕ್ಷಕರಿಗೆ ದಸರಾ ಹಬ್ಬದ ಆರ್ಥಿಕ ಶುಭಾಶಯಗಳು. ಇವತ್ತು ಮೈಸೂರು ದಸರಾ ಜಂಬೂ ಸವಾರಿ ಮೆರವಣಿಗೆಗೆ ಮೈಸೂರು ಅರಮನೆ ಸಕಲ ರೀತಿಯಲ್ಲೂ ಕೂಡ ಸಿದ್ಧ ಆಗಿರುವಂತದ್ದು. ನಮ್ಮ ಕ್ಯಾಮರಾ ಪರ್ಸನ್ ಶಶಿ ಎಲ್ಲವನ್ನೂ ಕೂಡ ತೋರಿಸ್ತಾ ಹೋಗ್ತಾರೆ. ಮೈಸೂರು ಅರಮನೆಯ ಹಬ್ಬ ವಿಲಾಸ ಅರಮನೆ ಈಗಾಗಲೇ ಸಂಪೂರ್ಣವಾಗಿ ಸಿದ್ಧ ಆಗಿರುವಂತದ್ದು. ಇವತ್ತು ಮೈಸೂರು ಅರಮನೆಯ ಆವರಣದಲ್ಲಿ 48,000 ಜನರಿಗೆ ಆಸನದ ವ್ಯವಸ್ಥೆ ಮಾಡಿರುವಂತದ್ದು. ನೋಡ್ತಾ ಇರಬಹುದು, ಅರಮನೆ ಮುಂಭಾಗದಲ್ಲಿ ಈಗಾಗಲೇ ಕುರ್ಚಿ ಇರಬಹುದು, ಪ್ರತಿಯೊಂದನ್ನು ಕೂಡ ಆಸನದ ವ್ಯವಸ್ಥೆ ಮಾಡಲಾಗಿದೆ. ಈ ಬಾರಿ ಪಾಸ್ ಇದ್ದವರಿಗೆ ಮಾತ್ರ ಅವಕಾಶ ಕೊಟ್ಟಿರುವಂತದ್ದು. 48,000 ಜನರಿಗೆ ಅವಕಾಶ ಕೊಡಲಾಗಿದೆ. ಕಳೆದ ಬಾರಿ 61,000 ಜನರಿಗೆ ಅವಕಾಶ ಕೊಡಲಾಗಿದ್ದು, ಯಾವಾಗ ಆರ್ಸಿಬಿ ಕಾಲ್ ತುಳಿತದ ಎಫೆಕ್ಟ್ ಇಂದಾಗಿ ಜಲದಟ್ಟಣೆ ಜಾಸ್ತಿ ಆಗುತ್ತೆ ಅಂತ ಹೇಳಿ ಒಂದಷ್ಟು ಸುಮಾರು 10,000ಕ್ಕೂ ಹೆಚ್ಚು ಜನರನ್ನ ಟಿಕೆಟ್ ಎಲ್ಲ ಕಡಿಮೆ ಮಾಡಲಾಗಿದೆ. 48,000 ಪಾಸ್ಗಷ್ಟೇ ಈ ಬಾರಿ ಸೀಮಿತಗೊಳಿಸಿರುವಂತದ್ದು. ಇನ್ನು ಮೈಸೂರು ಅರಮನೆಯಲ್ಲೂ ಕೂಡ ಈಗಾಗಲೇ ಬೆಳಿಗ್ಗೆ 6 ಗಂಟೆಯಿಂದಲೂ ಕೂಡ ಸಾಂಪ್ರದಾಯಿಕವಾಗಿ ಯದುವೀರರು ಕೂಡ ಪೂಜೆಯಲ್ಲಿ ಭಾಗಿಯಾಗಿದ್ದಾರೆ. ಸುಮಾರು 9:30, 10 ಗಂಟೆ ಸುಮಾರಿಗೆ ಈಗಾಗಲೇ ಪಟ್ಟದ ಹಸು, ಪಟ್ಟದ ಒಂಟೆ, ಪಟ್ಟದ ಆನೆ ಎಲ್ಲವೂ ಕೂಡ ಅರಮನೆ ಒಳಭಾಗಕ್ಕೆ ಹೋಗುತ್ತೆ, ಪಟ್ಟದ ಕತ್ತಿಯನ್ನು ತೆಗೆದುಕೊಂಡು. ತದನಂತರದಲ್ಲಿ ಈಗಾಗಲೇ 9-10 ಗಂಟೆಗೆ ಅವರು ಸವಾರಿ ತೊಟ್ಟಿಗೆ ಬರ್ತಾರೆ. ಅಲ್ಲಿ ವಜ್ರಮುಷ್ಟಿ ಕಾಳಗ ನಡೆಯುತ್ತೆ. ಸುಮಾರು 10ರಿಂದ 15 ನಿಮಿಷಗಳ ಕಾಲ ವಜ್ರಮುಷ್ಟಿ ಕಾಳಗ ನಡೆಯುತ್ತೆ. ಅದಕ್ಕೆ ಬೇಕಾದಂತಹ ಸ್ಥಿತಿಗಳನ್ನ ಈಗಾಗಲೇ ಅರಮನೆಯಲ್ಲೂ ಕೂಡ ಮಾಡಿಕೊಂಡಿರುವಂತದ್ದು. ಇನ್ನು ಸೆಕ್ಯೂರಿಟಿ ಭದ್ರತೆ ದೃಷ್ಟಿಯಲ್ಲಿ ನೋಡೋದಾದ್ರೆ ಅರಮನೆಯ ಸುತ್ತಲೂ ಕೂಡ ಈಗಾಗಲೇ ಪೊಲೀಸರು ಕೂಡ ಸರ್ಪಗಾವಲು ಹಾಕಲಾಗಿದೆ. ಮೈಸೂರಿನಿಂದ ಅರಮನೆಯಿಂದ ಬಲ್ಲಿ ಮಂಟಪದವರೆಗೆ ಜಂಬೂ ಸವಾರಿ ಮೆರವಣಿಗೆ ಸಾಗುತ್ತೆ. ರಸ್ತೆ ಉದ್ದಕ್ಕೂ ಕೂಡ ಸುಮಾರು 5,000ಕ್ಕೂ ಹೆಚ್ಚು ಪೊಲೀಸರನ್ನ ನಿಯೋಜನೆ ಮಾಡಿರುವಂತದ್ದು. ಯಾವುದೇ ಒಂದು ಸಣ್ಣ ಅಹಿತಕರ ಘಟನೆಗಳು ನಡೀಬಾರದು. ಜೊತೆಗೆ ಈಗಾಗಲೇ ಆರ್ಸಿಬಿಯ ಕಾಲ್ ತುಳಿತ ಪ್ರಕರಣ ಇರಬಹುದು, ದೊಡ್ಡ ಮಟ್ಟದ ಜನಸಂಖ್ಯೆ ಸೇರಿದ ಸಂದರ್ಭದಲ್ಲೂ ಕೂಡ, ಜೊತೆಗೆ ಇತ್ತೀಚೆಗೆ ನಡೆದಂತಹ ತಮಿಳುನಾಡಿನ ಕರೂರು ಪ್ರಕರಣ ಇರಬಹುದು, ಇದನ್ನ ಗಮನದಲ್ಲಿಟ್ಟುಕೊಂಡು ಪೊಲೀಸರು ಸಾಕಷ್ಟು ಅಲರ್ಟ್ ಆಗಿದ್ದಾರೆ. ಪ್ರತಿ ರಸ್ತೆಯಲ್ಲೂ ಕೂಡ ಸಾಕಷ್ಟು ಪೊಲೀಸರು ನಿಯೋಜನೆ ಮಾಡಲಾಗಿದೆ. ಯಾವುದಾದ್ರೂ ಕೂಡ ಸಣ್ಣ ಘಟನೆ ನಡೆದರೂ ಕೂಡ ತತ್ಕ್ಷಣದಲ್ಲಿ ಅವ್ರನ್ನ ಆಸ್ಪತ್ರೆಗೆ ಸೇರಿಸುವಂತಹ ವ್ಯವಸ್ಥೆಗಳು ಕೂಡ ಈಗಾಗಲೇ ಪೊಲೀಸರು ಒಂದಷ್ಟು ಫ್ರೀ ಝೋನ್ಗಳನ್ನ ಈಗಾಗಲೇ ಮಾರ್ಕ್ ಮಾಡಿಕೊಂಡಿರುವಂತದ್ದು. ಸಂಪೂರ್ಣವಾಗಿ ಈಗಾಗಲೇ ನೋಡ್ತಾ ಇರಬಹುದು ಅರಮನೆಯ ಆವರಣ ಯಾವ ರೀತಿಯಾಗಿ ಸಿದ್ಧ ಆಗಿದೆ ಅಂತ ಹೇಳಿ. ಈಗಾಗಲೇ 10 ಗಂಟೆಗೆ ಅವರು ಯದುವೀರರು ಕೂಡ ಪೂಜೆಯಲ್ಲಿ ಭಾಗಿಯಾಗ್ತಾರೆ. ತದನಂತರದಲ್ಲಿ ಅವರು ಬೆಳ್ಳಿಯ ಪಲ್ಲಕ್ಕಿಯಲ್ಲಿ ಅವರು ವಿಜಯಯಾತ್ರೆ ನೋಡುತ್ತಾರೆ. ತದನಂತರದಲ್ಲಿ ಬಲ್ಲಿ ಮರಕ್ಕೆ ವಿಶೇಷವಾದಂತಹ ಪೂಜೆ ಸಲ್ಲಿಸುತ್ತಾರೆ. ಸುಮಾರು 20 ನಿಮಿಷಕ್ಕೂ ಹೆಚ್ಚು ಕಾಲ ಯದುವೀರವರು ಒಂದು ಪೂಜೆಯಲ್ಲಿ ಭಾಗಿಯಾಗ್ತಾರೆ. ಪ್ರತಿಯೊಬ್ಬರಿಗೂ ಕೂಡ ರಾಜ ಪರಿವಾರದವರು ಎಲ್ಲರೂ ಕೂಡ ಭಾಗಿಯಾಗಿರ್ತಾರೆ. ಅಲ್ಲಿ ಅವರು ಬಲ್ಲಿ ಪೂಜೆ ಮಾಡಿದ ಪ್ರತಿಯೊಬ್ಬರು ಕೂಡ ಬಲಿಯನ್ನ ಕೊಡ್ತಾರೆ. ತದನಂತರದಲ್ಲಿ ಅವರು ಅರಮನೆಗೆ ಪ್ರವೇಶ ಮಾಡ್ತಾರೆ. ಅಲ್ಲಿಗೆ ಇವತ್ತಿನ ಅರಮನೆ ನಡೆಯುವಂತಹ ಮೈಸೂರಿನ ಸಾಂಪ್ರದಾಯಿಕ ದಸರಾ ಸಂಪೂರ್ಣವಾಗಿ ಮುಕ್ತಾಯ ಆಗುತ್ತೆ. ತದನಂತರದಲ್ಲಿ 1 ಗಂಟೆಗೆ ಸಿಎಂ ಸಿದ್ದರಾಮಯ್ಯನವರು ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಮುಂಭಾಗದಲ್ಲಿರುವಂತಹ ನಂದಿ ಕಂಬಕ್ಕೆ ವಿಶೇಷವಾದಂತಹ ಪೂಜೆ ಸಲ್ಲಿಸುತ್ತಾರೆ. ಸಿಎಂ ಹಾಗೂ ಡಿಸಿಎಂ ಸೇರಿದಂತೆ ಸಂಪುಟ ಹಲವು ಸಚಿವರು ಕೂಡ ಭಾಗಿಯಾಗಿರ್ತಾರೆ. ತದನಂತರ ಯಾವಾಗ ಅವರು ನಂದಿ ಕಂಬಕ್ಕೆ ಪೂಜೆ ಸಲ್ಲಿಸ್ತಾರೆ, ತತ್ಕ್ಷಣದಲ್ಲಿ ಜಂಬೂ ಸವಾರಿ ಮೆರವಣಿಗೆ ಆರಂಭ ಆಗುತ್ತೆ. ಈ ಬಾರಿ ಸುಮಾರು 58 ಟ್ಯಾಬ್ಲೋಗಳಿರ್ಬೋದು, ಕಲಾತಂಡಗಳಿರ್ಬೋದು ಸೇರಿದಂತೆ ಪ್ರತಿಯೊಂದು ಕಲಾತಂಡಗಳು ಕೂಡ 1 ಗಂಟೆಗೆ ಮೆರವಣಿಗೆ ಆರಂಭ ಆಗುತ್ತೆ. 4 ಗಂಟೆಗೆ ಸಲ್ಲುವಂತಹ ಶುಭ ಲಗ್ನದಲ್ಲಿ ಸಿಎಂ ಹಾಗೂ ಡಿಸಿಎಂ ಸೇರಿದಂತೆ ಪ್ರೋಟೋಕಾಲ್ ಇರುವಂತಹ 5 ಜನರು ವೇದಿಕೆಯಲ್ಲಿ ಏರಿ ಅಂಬಾರಿಯಲ್ಲಿ ಕೂಡುತ್ತಿರುವಂತಹ ಚಾಮುಂಡಿ ತಾಯಿಗೆ ಉತ್ಸವ ಮೂರ್ತಿಗೆ ಪುಷ್ಪಾರ್ಚನೆ ಮಾಡ್ತಾರೆ. ಅಲ್ಲಿಗೆ ಜಂಬೂ ಸವಾರಿ ಮೆರವಣಿಗೆ ಆರಂಭ ಆಗುತ್ತೆ. ಸುಮಾರು 5ರಿಂದ 6 ಕಿಲೋಮೀಟರ್ ಮೈಸೂರು ಅರಮನೆಯಿಂದ ಬಲ್ಲಿ ಮಂಟಪದವರೆಗೂ ಕೂಡ ರಾಜಬೀದಿಗಳಲ್ಲಿ 14 ಆನೆಗಳು ಈಗಾಗಲೇ ಯಾವ್ಯಾವ ಆನೆಗಳು ಎಲ್ಲೆಲ್ಲಿ ನಿಂತ್ಕೋಬೇಕು ಅಂತ ಈಗಾಗಲೇ ಪಟ್ಟಿ ಕೂಡ ಸಿದ್ಧ ಆಗಿದೆ. ಸೊ ಹೀಗಾಗಿ ಈ ಬಾರಿಯೂ ಕೂಡ ಅಭಿಮನ್ಯು ಆರ್ಯ ಕೂಡ ಅಂಬಾರಿ ಓಡ್ತಾ ಇರುವಂತದ್ದು. ಸೊ ಹೀಗಾಗಿ ಮೈಸೂರು ಸಕಲ ರೀತಿಯಲ್ಲೂ ಕೂಡ ಸಿದ್ಧ ಆಗಿದೆ. ಜೊತೆಗೆ ಈಗಾಗಲೇ ದೇಶ ವಿದೇಶಗಳಿರ್ಬೋದು, ಹೊರ ರಾಜ್ಯಗಳಿಂದಲೂ ಕೂಡ ಮೈಸೂರು ರಾಜಬೀದಿಗಳಲ್ಲಿ ಅಕ್ಕಪಕ್ಕದ ರಸ್ತೆಯಲ್ಲಿ ಕುಳಿತು ನೋಡುವ ಸಂಖ್ಯೆ ಕೂಡ ಲಕ್ಷಾಂತರ ಜನರು ಕೂಡ ಭಾಗಿಯಾಗ್ತಾರೆ. ಸೊ ಹೀಗಾಗಿ ಮೈಸೂರು ಅರಮನೆ ಸೇರಿದಂತೆ ರಾಜಬೀದಿಗಳಲ್ಲಿ ಜಂಬೂ ಸವಾರಿಯನ್ನು ವೀಕ್ಷಣೆ ಮಾಡೋದಕ್ಕೂ ಕೂಡ, ಅದರಲ್ಲೂ ಕೂಡ 750 ಕೆಜಿ ಚಿನ್ನದ ಅಂಬಾರಿಯಲ್ಲಿ ವಿರಾಜಮಾನ ಕುಳಿತುಕೊಳ್ಳುವಂತಹ ಚಾಮುಂಡಿ ತಾಯಿಯನ್ನ ದರ್ಶನ ಮಾಡಬೇಕು ಅಂತ ಹೇಳಿ ಲಕ್ಷಾಂತರ ಜನರು ಕೂಡ ಕಾತರದಿಂದ ಕಾಯ್ತಾ ಇರುವಂತದ್ದು. ಸೊ ಹೀಗಾಗಿ ಮೈಸೂರು ಅರಮನೆ, ರಾಜಬೀದಿ ಎಲ್ಲವೂ ಕೂಡ ಜಂಬೂ ಸವಾರಿ ಮೆರವಣಿಗೆಗೆ ಸಕಲ ರೀತಿಯಲ್ಲೂ ಕೂಡ ಸಿದ್ಧ ಆಗಿರುವಂತದ್ದು. ಶ್ರೀಲಕ್ಷ್ಮಿ, ರೈಟ್, ದಯವಿಟ್ಟು ಹಾಗೆ ಸಂಪರ್ಕದಲ್ಲಿರಿ. ಇನ್ನಷ್ಟು ಆನ್ ಗ್ರೌಂಡ್ ಅಪ್ಡೇಟ್ಸ್ ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ವಿನೋದ್ ಹಾಗೇನೆ ರಂಜಿತ್ ಶಿರಿಯಾರ್ ಹಾಗೇನೆ ಮಂಡ್ಯದಿಂದ ಆನಂದ್ ಇವರೆಲ್ಲರೂ ಕೂಡ
ಲೈವ್ ಕನೆಕ್ಟ್ ಆಗಿದ್ದಾರೆ. ಎಲ್ಲರೂ ಮೈಸೂರಿನಿಂದ ಲೈವ್ ಕನೆಕ್ಟ್ ಆಗಿದ್ದಾರೆ. ನಮ್ಮ ಪ್ರತಿನಿಧಿ ವಿನೋದ್ ಏನ್ ಅಪ್ಡೇಟ್ ಕೊಡ್ತಾರೆ ನೋಡೋಣ. ಎಸ್ ವಿನೋದ್, ಯಾವ ರೀತಿನಲ್ಲಿ ದಸರಾ ವೈಭವ ಕಳೆಗಟ್ಟಿದೆ, ಏನೆಲ್ಲ ಆಚರಣೆಗಳು ನಡೀತಾ ಇದೆ, ಏನ್ ಅಪ್ಡೇಟ್ ಇದೆ? ಶ್ರೀಲಕ್ಷ್ಮಿ, ಮೊದಲಿಗೆ ರಿಪಬ್ಲಿಕ್ ಕನ್ನಡದ ಸಮಸ್ತ ವೀಕ್ಷಕರಿಗೆ ದಸರಾ ಹಬ್ಬದ ಆರ್ಥಿಕ ಶುಭಾಶಯಗಳು. ಇವತ್ತು ಮೈಸೂರು ದಸರಾ ಜಂಬೂ ಸವಾರಿ ಮೆರವಣಿಗೆಗೆ ಮೈಸೂರು ಅರಮನೆ ಸಕಲ ರೀತಿಯಲ್ಲೂ ಕೂಡ ಸಿದ್ಧ ಆಗಿರುವಂತದ್ದು. ನಮ್ಮ ಕ್ಯಾಮರಾ ಪರ್ಸನ್ ಶಶಿ ಎಲ್ಲವನ್ನೂ ಕೂಡ ತೋರಿಸ್ತಾ ಹೋಗ್ತಾರೆ. ಮೈಸೂರು ಅರಮನೆಯ ಹಬ್ಬ ವಿಲಾಸ ಅರಮನೆ ಈಗಾಗಲೇ ಸಂಪೂರ್ಣವಾಗಿ ಸಿದ್ಧ ಆಗಿರುವಂತದ್ದು. ಇವತ್ತು ಮೈಸೂರು ಅರಮನೆಯ ಆವರಣದಲ್ಲಿ 48,000 ಜನರಿಗೆ ಆಸನದ ವ್ಯವಸ್ಥೆ ಮಾಡಿರುವಂತದ್ದು. ನೋಡ್ತಾ ಇರಬಹುದು, ಅರಮನೆ ಮುಂಭಾಗದಲ್ಲಿ ಈಗಾಗಲೇ ಕುರ್ಚಿ ಇರಬಹುದು, ಪ್ರತಿಯೊಂದನ್ನು ಕೂಡ ಆಸನದ ವ್ಯವಸ್ಥೆ ಮಾಡಲಾಗಿದೆ. ಈ ಬಾರಿ ಪಾಸ್ ಇದ್ದವರಿಗೆ ಮಾತ್ರ ಅವಕಾಶ ಕೊಟ್ಟಿರುವಂತದ್ದು. 48,000 ಜನರಿಗೆ ಅವಕಾಶ ಕೊಡಲಾಗಿದೆ. ಕಳೆದ ಬಾರಿ 61,000 ಜನರಿಗೆ ಅವಕಾಶ ಕೊಡಲಾಗಿದ್ದು, ಯಾವಾಗ ಆರ್ಸಿಬಿ ಕಾಲ್ ತುಳಿತದ ಎಫೆಕ್ಟ್ ಇಂದಾಗಿ ಜನದಟ್ಟಣೆ ಜಾಸ್ತಿ ಆಗುತ್ತೆ ಅಂತ ಹೇಳಿ ಒಂದಷ್ಟು ಸುಮಾರು 10,000ಕ್ಕೂ ಹೆಚ್ಚು ಜನರನ್ನ ಟಿಕೆಟ್ ಎಲ್ಲ ಕಡಿಮೆ ಮಾಡಲಾಗಿದೆ. 48,000 ಪಾಸ್ಗಷ್ಟೇ ಈ ಬಾರಿ ಸೀಮಿತಗೊಳಿಸಿರುವಂತದ್ದು. ಇನ್ನು ಮೈಸೂರು ಅರಮನೆಯಲ್ಲೂ ಕೂಡ ಈಗಾಗಲೇ ಬೆಳಿಗ್ಗೆ 6 ಗಂಟೆಯಿಂದಲೂ ಕೂಡ ಏನು ಸಾಂಪ್ರದಾಯಿಕವಾಗಿ ಯದುವೀರರು ಕೂಡ ಪೂಜೆಯಲ್ಲಿ ಭಾಗಿಯಾಗಿದ್ದಾರೆ. ಸುಮಾರು 9:30-10 ಗಂಟೆ ಸುಮಾರಿಗೆ ಈಗಾಗಲೇ ಏನು ಪಟ್ಟದ ಹಸು, ಪಟ್ಟದ ಒಂಟೆ, ಪಟ್ಟದ ಆನೆ ಎಲ್ಲವೂ ಕೂಡ ಅರಮನೆ ಒಳಭಾಗಕ್ಕೆ ಹೋಗುತ್ತೆ, ಪಟ್ಟದ ಕತ್ತಿಯನ್ನು ತೆಗೆದುಕೊಂಡು. ತದನಂತರದಲ್ಲಿ ಈಗಾಗಲೇ ಏನು 9-10 ಗಂಟೆಗೆ ಅವರು ಸವಾರಿ ತೊಟ್ಟಿಗೆ ಬರ್ತಾರೆ. ಅಲ್ಲಿ ಏನು ವಜ್ರಮುಷ್ಟಿ ಕಾಳಗ ನಡೆಯುತ್ತೆ. ಸುಮಾರು 10-15 ನಿಮಿಷಗಳ ಕಾಲ ವಜ್ರಮುಷ್ಟಿ ಕಾಳಗ ನಡೆಯುತ್ತೆ. ಅದಕ್ಕೆ ಬೇಕಾದಂತಹ ಸಿದ್ಧತೆಗಳನ್ನ ಈಗಾಗಲೇ ಅರಮನೆಯಲ್ಲಿ ಕೂಡ ಮಾಡಿಕೊಂಡಿರುವಂತದ್ದು. ಇನ್ನು ಸೆಕ್ಯೂರಿಟಿ ಭದ್ರತೆ ದೃಷ್ಟಿ ನೋಡೋದಾದ್ರೆ ಅರಮನೆಯ ಸುತ್ತಲೂ ಕೂಡ ಈಗಾಗಲೇ ಪೊಲೀಸರು ಕೂಡ ಸರ್ಪಗಳನ್ನು ಹಾಕಲಾಗಿದೆ. ಮೈಸೂರಿನಿಂದ ಅರಮನೆಯಿಂದ ಬಲ್ಲಿ ಮಂಟಪದವರೆಗೆ ಏನ ಜಂಬೂ ಸವಾರಿ ಮೆರವಣಿಗೆ ಸಾಗುತ್ತೆ. ರಸ್ತೆ ಉದ್ದಕ್ಕೂ ಕೂಡ ಸುಮಾರು 5,000ಕ್ಕೂ ಹೆಚ್ಚು ಪೊಲೀಸರನ್ನ ನಿಯೋಜನೆ ಮಾಡಿರುವಂತದ್ದು. ಯಾವುದೇ ಒಂದು ಸಣ್ಣ ಅಹಿತಕರ ಘಟನೆಗಳು ನಡೀಬಾರದು. ಜೊತೆಗೆ ಈಗಾಗಲೇ ಏನೋ ಆರ್ಸಿಬಿಯ ಕಾಲ್ ತುಳಿತ ಪ್ರಕರಣ ಇರಬಹುದು, ದೊಡ್ಡ ಮಟ್ಟದ ಜನಸಂಖ್ಯೆ ಸೇರಿದ ಸಂದರ್ಭದಲ್ಲೂ ಕೂಡ, ಜೊತೆಗೆ ಇತ್ತೀಚೆಗೆ ನಡೆದಂತಹ ತಮಿಳುನಾಡಿನ ಕರೂರು ಪ್ರಕರಣ ಇರಬಹುದು, ಇದನ್ನ ಗಮನದಲ್ಲಿಟ್ಟುಕೊಂಡು ಪೊಲೀಸರು ಸಾಕಷ್ಟು ಅಲರ್ಟ್ ಆಗಿದ್ದಾರೆ. ಪ್ರತಿ ರಸ್ತೆಯಲ್ಲೂ ಕೂಡ ಸಾಕಷ್ಟು ಪೊಲೀಸರು ನಿಯೋಜನೆ ಮಾಡಲಾಗಿದೆ. ಯಾವುದಾದ್ರೂ ಕೂಡ ಸಣ್ಣ ಘಟನೆ ನಡೆದರೂ ಕೂಡ ತತ್ಕ್ಷಣದಲ್ಲಿ ಅವ್ರನ್ನ ಆಸ್ಪತ್ರೆಗೆ ಸೇರಿಸುವಂತಹ ವ್ಯವಸ್ಥೆಗಳು ಕೂಡ ಈಗಾಗಲೇ ಪೊಲೀಸರು ಒಂದಷ್ಟು ಫ್ರೀ ಝೋನ್ಗಳನ್ನ ಈಗಾಗಲೇ ಮಾರ್ಕ್ ಮಾಡಿಕೊಂಡಿರುವಂತದ್ದು. ಸಂಪೂರ್ಣವಾಗಿ ಈಗಾಗಲೇ ನೋಡ್ತಾ ಇರಬಹುದು ಅರಮನೆಯ ಆವರಣ ಯಾವ ರೀತಿಯಾಗಿ ಸಿದ್ಧ ಆಗಿದೆ ಅಂತ ಹೇಳಿ. ಈಗಾಗಲೇ 10 ಗಂಟೆಗೆ ಅವರು ಯದುವೀರರು ಕೂಡ ಪೂಜೆಯಲ್ಲಿ ಭಾಗಿಯಾಗ್ತಾರೆ. ತದನಂತರದಲ್ಲಿ ಅವರು ಬೆಳ್ಳಿಯ ಪಲ್ಲಕ್ಕಿಯಲ್ಲಿ ಅವರು ಏನು ವಿಜಯಯಾತ್ರೆ ನೋಡುತ್ತಾರೆ. ತದನಂತರದಲ್ಲಿ ಬಲ್ಲಿ ಮರಕ್ಕೆ ವಿಶೇಷವಾದಂತಹ ಪೂಜೆ ಸಲ್ಲಿಸುತ್ತಾರೆ. ಸುಮಾರು 20 ನಿಮಿಷಕ್ಕೂ ಹೆಚ್ಚು ಕಾಲ ಯದುವೀರವರು ಒಂದು ಪೂಜೆಯಲ್ಲಿ ಭಾಗಿಯಾಗ್ತಾರೆ. ಪ್ರತಿಯೊಬ್ಬರಿಗೂ ಕೂಡ ರಾಜ ಪರಿವಾರದವರು ಎಲ್ಲರೂ ಕೂಡ ಭಾಗಿಯಾಗಿರ್ತಾರೆ. ಅಲ್ಲಿ ಅವರು ಏನು ಬಲ್ಲಿ ಪೂಜೆ ಮಾಡಿದ ನಂತರದಲ್ಲಿ ಪ್ರತಿಯೊಬ್ಬರು ಕೂಡ ಬಲಿಯನ್ನ ಕೊಡ್ತಾರೆ. ತದನಂತರದಲ್ಲಿ ಅವರು ಅರಮನೆಗೆ ಪ್ರವೇಶ ಮಾಡ್ತಾರೆ. ಅಲ್ಲಿಗೆ ಇವತ್ತಿನ ಏನೋ ಅರಮನೆ ನಡೆಯುವಂತಹ ಮೈಸೂರಿನ ಸಾಂಪ್ರದಾಯಿಕ ದಸರಾ ಸಂಪೂರ್ಣವಾಗಿ ಮುಕ್ತಾಯ ಆಗುತ್ತೆ. ತದನಂತರದಲ್ಲಿ 1 ಗಂಟೆಗೆ ಸಿಎಂ ಸಿದ್ದರಾಮಯ್ಯನವರು ಏನೋ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಮುಂಭಾಗದಲ್ಲಿರುವಂತಹ ನಂದಿ ಕಂಬಕ್ಕೆ ವಿಶೇಷವಾದಂತಹ ಪೂಜೆ ಸಲ್ಲಿಸುತ್ತಾರೆ. ಸಿಎಂ ಹಾಗೂ ಡಿಸಿಎಂ ಸೇರಿದಂತೆ ಸಂಪುಟ ಹಲವು ಸಚಿವರು ಕೂಡ ಭಾಗಿಯಾಗಿರ್ತಾರೆ. ತದನಂತರ ಯಾವಾಗ ಅವರು ನಂದಿ ಕಂಬಕ್ಕೆ ಪೂಜೆ ಸಲ್ಲಿಸ್ತಾರೆ, ತತ್ಕ್ಷಣದಲ್ಲಿ ಜಂಬೂ ಸವಾರಿ ಮೆರವಣಿಗೆ ಆರಂಭ ಆಗುತ್ತೆ. ಈ ಬಾರಿ ಸುಮಾರು 58 ಟ್ಯಾಬ್ಲೋಗಳಿರ್ಬೋದು, ಕಲಾತಂಡಗಳಿರ್ಬೋದು ಸೇರಿದಂತೆ ಪ್ರತಿಯೊಂದು ಕಲಾತಂಡಗಳು ಕೂಡ 1 ಗಂಟೆಗೆ ಮೆರವಣಿಗೆ ಆರಂಭ ಆಗುತ್ತೆ. 4 ಗಂಟೆಗೆ ಸಲ್ಲುವಂತಹ ಶುಭ ಲಗ್ನದಲ್ಲಿ ಸಿಎಂ ಹಾಗೂ ಡಿಸಿಎಂ ಸೇರಿದಂತೆ ಪ್ರೋಟೋಕಾಲ್ ಇರುವಂತಹ 5 ಜನರು ಏನು ವೇದಿಕೆಯಲ್ಲಿ ಏರಿ ಅಂಬಾರಿಯಲ್ಲಿ ಕೂಡುತ್ತಿರುವಂತಹ ಚಾಮುಂಡಿ ತಾಯಿಗೆ ಉತ್ಸವ ಮೂರ್ತಿಗೆ ಪುಷ್ಪಾರ್ಚನೆ ಮಾಡ್ತಾರೆ. ಅಲ್ಲಿಗೆ ಜಂಬೂ ಸವಾರಿ ಮೆರವಣಿಗೆ ಆರಂಭ ಆಗುತ್ತೆ. ಸುಮಾರು 5-6 ಕಿಲೋಮೀಟರ್ ಮೈಸೂರು ಅರಮನೆಯಿಂದ ಬಲ್ಲಿ ಮಂಟಪದವರೆಗೂ ಕೂಡ ರಾಜಬೀದಿಗಳಲ್ಲಿ 14 ಆನೆಗಳು ಈಗಾಗಲೇ ಯಾವ್ಯಾವ ಆನೆಗಳು ಯಾವ್ಯಾವ ಏನು ಎಲ್ಲೆಲ್ಲಿ ನಿಂತ್ಕೋಬೇಕು ಅಂತ ಈಗಾಗಲೇ ಪಟ್ಟಿ ಕೂಡ ಸಿದ್ಧ ಆಗಿದೆ. ಸೊ ಹೀಗಾಗಿ ಈ ಬಾರಿಯೂ ಕೂಡ ಅಭಿಮನ್ಯು ಆರ್ಯ ಕೂಡ ಏನು ಅಂಬಾರಿಯಲ್ಲಿ ಓಡ್ತಾ ಇರುವಂತದ್ದು. ಸೊ ಹೀಗಾಗಿ ಮೈಸೂರು ಸಕಲ ರೀತಿಯಲ್ಲೂ ಕೂಡ ಸಿದ್ಧ ಆಗಿದೆ. ಜೊತೆಗೆ ಈಗಾಗಲೇ ದೇಶ ವಿದೇಶಗಳಿರ್ಬೋದು, ಹೊರ ರಾಜ್ಯಗಳಿಂದಲೂ ಕೂಡ ಮೈಸೂರು ರಾಜಬೀದಿಗಳಲ್ಲಿ ಅಕ್ಕಪಕ್ಕದ ರಸ್ತೆಯಲ್ಲಿ ಕುಳಿತು ನೋಡುವ ಸಂಖ್ಯೆ ಕೂಡ ಲಕ್ಷಾಂತರ ಜನರು ಕೂಡ ಭಾಗಿಯಾಗ್ತಾರೆ. ಸೊ ಹೀಗಾಗಿ ಮೈಸೂರು ಅರಮನೆ ಸೇರಿದಂತೆ ರಾಜಬೀದಿಗಳಲ್ಲಿ ಜಂಬೂ ಸವಾರಿಯನ್ನು ವೀಕ್ಷಣೆ ಮಾಡೋದಕ್ಕೂ ಕೂಡ, ಅದರಲ್ಲೂ ಕೂಡ 750 ಕೆಜಿ ಚಿನ್ನದ ಅಂಬಾರಿಯಲ್ಲಿ ವಿರಾಜಮಾನ ಕುಳಿತುಕೊಳ್ಳುವಂತಹ ಚಾಮುಂಡಿ ತಾಯಿಯನ್ನ ದರ್ಶನ ಮಾಡಬೇಕು ಅಂತ ಹೇಳಿ ಲಕ್ಷಾಂತರ ಜನರು ಕೂಡ ಕಾತರಿಂದ ಕಾಯ್ತಾ ಇರುವಂತದ್ದು. ಸೊ ಹೀಗಾಗಿ ಮೈಸೂರು ಅರಮನೆ, ರಾಜಬೀದಿ ಎಲ್ಲವೂ ಕೂಡ ಜಂಬೂ ಸವಾರಿ ಮೆರವಣಿಗೆಗೆ ಸಕಲ ರೀತಿಯಲ್ಲೂ ಕೂಡ ಸಿದ್ಧ ಆಗಿರುವಂತದ್ದು. ಶ್ರೀಲಕ್ಷ್ಮಿ, ರೈಟ್, ದಯವಿಟ್ಟು ಹಾಗೆ ಸಂಪರ್ಕದಲ್ಲಿರಿ.